ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯಾಗಿ ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಗೆಯೇ ಇವತ್ತಿನ ಟಾಪಿಕ್ ಬಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬಿಟ್ಟು ತುಂಬ ಜನ ಇದಕ್ಕೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬ ವೈರಲ್ ಇರುವಂಥ ಒಂದು ಟಾಪಿಕ್, ರೀಸೆಂಟ್ ಟ್ರೆಂಡಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು. ನಾನು ನನ್ನ ಪ್ರೀವಿಯಸ್ ಯಾವುದೋ ಒಂದು ಬ್ಲಾಗಲ್ಲಿ ಅದ್ರ ಬಗ್ಗೆ ನಾನು ಜರ್ನಲಿಂಗ್ ಮಾಡ್ತಾ ಇರೋದ್ರಿಂದ ಸೊ ಬ್ಲಾಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ಸ್ವಲ್ಪ ಹೇಳಿದ್ದೆ. ಬಟ್ ನಾನೇನು ಅನ್ಕೊಂಡೆ ಅಂತ ಅಂದರೆ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ. ಹಾಗೆಯೇ ನಿಮಗೆ ಯಾರಾದರೂ ಎಕ್ಸ್ಟ್ರಾ ಗೊತ್ತಿತ್ತು ಅಂತ ಹೇಳಿದ್ರೆ ನನಗೂ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳ್ಕೊಬೋದು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಫುಲ್ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ ಹೋಗಲ್ಲ. ನಾನು ರೀಸೆಂಟ್ 1-2 ಇಯರ್ಸಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಹಾಗೆಯೇ ನಿಮಗೂ ಕೂಡ ಇದನ್ನ ಟ್ರೈ ಮಾಡಿದ್ಮೇಲೆ ವಾವ್ ಅಂತ ಅನ್ಸುತ್ತೆ ಕೂಡ. ಸೊ ಅದಕ್ಕೆ ಇವಾಗ ಬೇಸಿಕ್ ಆಗಿ ಫಸ್ಟ್ ನಾನು ಈ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಜರ್ನಲಿಂಗ್ ಅಂದ್ರೆ ಏನು, ಇದು ನೀವು ಅನ್ಕೊಂಡಿರೋಷ್ಟು ಕಾಂಪ್ಲೆಕ್ಸ್ ಪ್ರಾಸೆಸ್ಸೇ ಅಲ್ಲ, ಯಾವ ರೀತಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ಕೊಡ್ತೀನಿ ನಾನು. ಹಾಗೆಯೇ ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಥವಾ ಇವತ್ತೇ ನಾನು ಎಲ್ಲಾನು ಶೂಟ್ ಮಾಡಿಕೊಂಡು ಪಾರ್ಟ್ 1 ಪಾರ್ಟ್ 2 ಥರ ನಾನು ಆ ಟೆಕ್ನಿಕ್ಸ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಏನು ಅಂತಂದ್ರೆ ನೋಡಿ, ನಾನಿಲ್ಲಿ ನೋಟ್ಸ್ನ ಕೂಡ ಮಾಡಿ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಮಧ್ಯದಲ್ಲಿ ಮರ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಫಸ್ಟ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನೂ ಇಲ್ಲ. ನಿಮಗೆ ಏನು ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಬೈಕ್ ತೊಗೊಬೇಕಂತ ಇರುತ್ತೆ. ಸೊ ಬೈಕ್ ತೊಗೊಬೇಕು ಅಂತ ಅಂದರೆ ನೀವು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬೇಕು, ನಂಗೆ ಬೈಕ್ ಬೇಕೇ ಬೇಕು ಅನ್ನೋ ಥರ ಒಂದು ನಿಮ್ಮದೊಂದು ಇಂಟ್ಯೂಷನ್ ಫಿಕ್ಸ್ ಆಗಬೇಕು ಮೈಂಡಲ್ಲಿ. ಸೊ ನೀವು ಅದು ಫಿಕ್ಸ್ ಆದಮೇಲೆ ನಿಮಗೆ ಬೇಕೇ ಬೇಕು ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಅದು ಕೂತ್ಬಿಡ್ತು ಅಂತ ಹೇಳಿದ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ಇವಳಿಗೆ ಬೈಕ್ ಬೇಕು ಅಂತ ಹೇಳ್ಬಿಟ್ಟು. ಆಟೋಮೆಟಿಕ್ ಆಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎನರ್ಜಿ ಹಾಗೆ ಯೂನಿವರ್ಸ್ನ ಎನರ್ಜಿ ಕೂಡ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ, ಹಾಗೆ ಆಗುತ್ತೆ. ಆ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಅಥವಾ ನೀವು ಯಾವುದಾದ್ರೂ ಒಂದು ತುಂಬ ಇಷ್ಟಪಡ್ತಾನೆ ಇದ್ದೀರಾ ಅಂತ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ, ಅದು ನಿಮ್ಮ ಕಡೆ ಅಟ್ರಾಕ್ಟ್ ಆಗಿ ಬಂದೇ ಬರುತ್ತೆ. ಬಟ್ ನೀವು ಈ ಪ್ರಾಸೆಸ್ಸಲ್ಲಿ ಹೇಗಾಗುತ್ತೆ, ಯಾಕಾಗುತ್ತೆ, ಯಾರಿಂದ ಆಗುತ್ತೆ, ಹೆಂಗಾಗುತ್ತೆ ಅನ್ನೋದನ್ನ ಕ್ವೆಶನ್ ಅಂತೂ ಮಾಡಲೇಬಾರ್ದು. ನೀವೇನೇ ಒಂದು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವಾಗ ಬೈಕ್ ಬೇಕು ಅಂತಂದರೆ ನಿಮ್ಮ ಹತ್ರ ಆಲ್ರೆಡಿ ಬೈಕ್ ಇದ್ದರೆ ಹೆಂಗಿರುತ್ತೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಆ ಥರ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಬೇಕು. ಬೈಕ್ ಯಾರು ಕೊಡಿಸ್ಬಿಡ್ತಾರೆ, ಬೈಕ್ ಎಲ್ಲಿಂದ ಬರುತ್ತೆ, ಆ ಥರ ನೀವು ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಅದರಲ್ಲಿ ತುಂಬಾ ವೇರಿಯಸ್ ಟೆಕ್ನಿಕ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ವಾಟರ್ ಟೆಕ್ನಿಕ್ ಇರ್ಬೋದು, 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರ್ಬೋದು, 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ. ಹಾಗೆಯೇ ಬೇಲೀಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ. ತುಂಬಾನೇ ತುಂಬ. ಹಾಗೆಯೇ ವಿಜುವಲೈಸೇಷನ್ ಅಂದರೆ ಅದು ಬೇಸಿಕ್ ಪ್ರಾಸೆಸ್ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ. ಫಸ್ಟ್ ನೀವು ವಿಜುವಲೈಸ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ಮ್ಯಾನಿಫೆಸ್ಟೇಷನಲ್ಲಿ ಇವಾಗ ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನಂತಂದ್ರೆ ನಿಮಗೆ ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬಾರ್ದು, ಆಗಲ್ಲ ಬಿಡು, ಸಿಗಲ್ಲ ಬಿಡು, ಆ ಥರ ಥಿಂಕ್ ಮಾಡಕ್ ಹೋಗ್ಬಾರ್ದು. ಪಾಸಿಟಿವ್ ಮೈಂಡ್ ಸೆಟ್ನ ಸೆಟ್ ಮಾಡ್ಕೊಬೇಕು. ಹಾಗೆಯೇ ಇವಾಗ ನೀವು ಸುಮ್ಮನೆ ನನಗೆ ಬೈಕ್ ಬೇಕು ಅಂತ ಅನ್ಕೊಂಡು ಕೂತ್ರೆ ಬೈಕ್ ಸಿಗಲ್ಲ. ಅದ್ರ ಟುವರ್ಡ್ಸ್ ಆಗಿ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೇವಿಂಗ್ಸ್ನ ಮಾಡೋವಂಥದ್ದು, ನಿಮ್ಮ ಇನ್ಕಮಿಂಗ್ ಸೋರ್ಸಸ್ನ 2-3 ಕಡೆ ಇನ್ಕಮ್ ಬರೋ ಥರ ನೀವು ವರ್ಕ್ ಮಾಡೋವಂಥದ್ದು, ಆ ಥರ ಮಾಡಬೇಕು. ಅದ್ರ ಜೊತೆ ಯೂನಿವರ್ಸ್ ಕೂಡ ನಿಮ್ಮ ಕೈ ಜೋಡಿಸಿ ಅದು ಸಿಕ್ಕೇ ಸಿಗುತ್ತೆ ನಿಮಗೆ. ಆ ರೀತಿಯಾಗಿ ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಂಡು ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಜರ್ನಲಿಂಗ್ ಅಂತ ಅಂದ್ರೆ ನಿಮ್ಮ ಎಮೋಷನ್ಸ್ನ ನೀವು ಹೊರಗಡೆ ಹಾಕ್ಬೋದು ಜರ್ನಲಿಂಗಲ್ಲಿ. ಯಾವ ರೀತಿ ಅಂತಂದ್ರೆ ನೀವು ಡೈಲಿ ಒಂದು ಬುಕ್ಸ್ನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಪ್ರೇಟ್ ಬುಕ್ ಇಡಿ. ಹಾಗೆಯೇ ಜರ್ನಲಿಂಗ್ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಬುಕ್ಸ್ನ ಇಟ್ಕೊಬೇಕಾಗತ್ತೆ. ಜರ್ನಲಿಂಗಲ್ಲಿ ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಗೆ ಏನು ಆಗಬೇಕು ಅಂತಿದೆ, ನೀವು ಲೈಫಲ್ಲಿ ಮುಂದೆ ಯಾವ ರೀತಿ ಇರಬೇಕು, ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ಅನ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಜರ್ನಲಿಂಗಲ್ಲಿ ಬರ್ಕೊಳ್ಬಹುದು. ಜರ್ನಲಿಂಗ್ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ನೀವು ಜರ್ನಲಿಂಗ್ ಮುಖಾಂತರ ಹೊರ್ಗಾಕ್ಬೋದು. ಯಾವುದೇ ಫೀಲಿಂಗ್ಸ್ನಾಗ್ಲಿ ನೀವು ಬರೆಯೋದ್ರ ಮೂಲಕ ಹೊರ್ಗಾಕಿದ್ರೆ ನಿಮಗೆ ಬೇಜಾರಾಗಲಿ ಖುಷಿ ಆಗಲಿ ಅದನ್ನ ಅಂದ್ರೆ ಇವಾಗ ಬೇಜಾರಾಗಿದ್ರೆ ನಿಮ್ಗೆ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ, ಖುಷಿ ಆದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಇವಾಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸಲ್ಲಿ ತುಂಬ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಒಂದೇ ಸಲ ಎಲ್ಲಾನು ಹೇಳಕ್ ಹೋಗಲ್ಲ. ಈ ವಿಡಿಯೋದಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ವಿಡಿಯೋದಲ್ಲಿ ನಾನು 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹಾಗೆಯೇ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ. ಆ 2 ಟೆಕ್ನಿಕ್ ಹೇಳುವಂಥ ವಿಡಿಯೋದಲ್ಲಿ ನಾನು ಯಾವ್ಯಾವ ರೂಲ್ಸ್ ಎಲ್ಲ ಫಾಲೋ
ಫಾಲೋ ಮಾಡಬೇಕು ಅದನ್ನೆಲ್ಲನೂ ಕೂಡ ನಾನು ಆ, ಹೇಳ್ತಾ ಹೋಗ್ತೀನಿ. ಫಸ್ಟ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ಆಫ್ ವಾಟರ್ನ ಕುಡಿಬೇಕಂತ ಅನ್ಕೊಂತೀರಾ. ಆ ಗ್ಲಾಸ್ ಆಫ್ ವಾಟರ್ನ ನೀವು ಒಂದು ಗ್ಲಾಸಲ್ಲಿ ವಾಟರ್ ತಗೊಂಡ್ಮೇಲೆ ಆ ಗ್ಲಾಸ್ನ ನೀವು ಇಟ್ಕೊಂಡು ನಿಮ್ಗೇನೋ ಒಂದು ಆಗ್ಬೇಕಾಗಿದೆ, ಐ ಆಮ್ ಎನರ್ಜೆಟಿಕ್, ಐ ಆಮ್ ಎನರ್ಜೆಟಿಕ್ ಅಂತ ಹೇಳ್ಕೊಂಡು, ಅಥವಾ ಐ ಆಮ್ ಅಬಂಡೆಂಟ್, ಐ ಆಮ್ ಮನಿ ಮ್ಯಾಗ್ನೆಟ್, ಆ ಥರ ನೀವು ನಿಮ್ಮ ಅಫರ್ಮೇಷನ್ಸ್ನ ಆ ವಾಟರ್ ಮುಂದೆ ಮನಸ್ಸಲ್ಲಿ ಅಥವಾ ಜೋರಾಗಿ ಆ ರೀತಿ ಹೇಳ್ಕೊಂಡು ನೀವು ಅದಕ್ಕೆ ಒಂದು ಪಾಸಿಟಿವ್ ವೈಬ್ಸ್ನ ಕೊಟ್ಟಿರ್ತೀರ. ಆ ವಾಟರ್ನ ನೀವು ಆ, ತುಂಬಾ ಖುಷಿ ಪಡ್ಕೊಂಡು ಕುಡಿಬೇಕಾಗುತ್ತೆ. ಆ ರೀತಿ ನೀವು ಪ್ರತಿ ಬಾರಿ ವಾಟರ್ ಕುಡಿಬೇಕಾದ್ರೆ ಥ್ರೂ ಔಟ್ ದ ಡೇ ನೀವು ಇದನ್ನ ಫಾಲೋ ಮಾಡ್ತಾ ಹೋಗಿ, ಡೆಫಿನೆಟ್ ಆಗಿ ನಿಮ್ಗೆ ಇದ್ರಲ್ಲಿ ಒಂದು ಪಾಸಿಟಿವ್ ಚೇಂಜ್ ಕಾಣಿಸುತ್ತೆ. ಇದು ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಫುಲ್ ಮೂನ್ ಡೇ ಇರುತ್ತಲ್ವಾ, ನಾವು ಹುಣ್ಣಿಮೆ ಅಂತ ಏನ್ ಕರಿತೀವಲ್ವಾ, ಅವತ್ತು ನೀವು ಒಂದು ವಾಟರ್ ಬಾಟಲ್ಗೆ ಅಥವಾ ಗ್ಲಾಸ್ಗೆ ನಿಮ್ಮ ಇಂಟ್ಯೂಷನ್ಸ್ ಅಥವಾ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಹೇಳಿ ಪಾಸಿಟಿವ್ ವೈಬ್ಸ್ ಕೊಟ್ಟು ಥ್ರೂ ಔಟ್ ನೈಟ್ ಅಥವಾ 1 or 2 ಅವರು ಹುಣ್ಣಿಮೆ ಸ್ಟಾರ್ಟ್ ಆದ್ಮೇಲೆ ಆಫ್ಟರ್ 7 o'clock ಅಂತಾನೆ ಹೇಳ್ಬೋದು, ಸಂಜೆ ಆ ಟೈಮಲ್ಲಿ ಆ ವಾಟರ್ನ ಇಟ್ಬಿಟ್ಟು ನೀವು ಒಂದು 2 hours ಅಥವಾ ಥ್ರೂ ಔಟ್ ನೈಟ್ ಬಿಡ್ತೀನಿ ಅಂದ್ರೂ ಕೂಡ ಬಿಟ್ಟು, ಅಂದ್ರೆ ಮೂನ್ ಲೈಟ್ ಆ ವಾಟರ್ಗೆ ಬೀಳ್ಬೇಕು, ಆ ತರ ಬಿಟ್ಟು ಅದನ್ನ ನೀವು ವಾಟರ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲೂ ಕೂಡ ನೀವು ಒಂದು ಪಾಸಿಟಿವ್ ರಿಯಾಕ್ಷನ್ ಅಥವಾ ಪಾಸಿಟಿವ್ ಮೈಂಡ್ ಸೆಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಮ್ಯಾನಿಫೆಸ್ಟೇಷನ್ ಸುಮ್ಮನೆ ಜೋಕ್ ಅಲ್ಲ, ಇದು ರಿಯಲ್ ಆಗಿ ವರ್ಕ್ ಆಗುತ್ತೆ. ನಾನು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದರಲ್ಲಿ ನಾನು ಟೆಕ್ನಿಕ್ಸ್ಗಳಂತೂ ಎಲ್ಲಾನು ಕೂಡ ಟ್ರಯಲ್ ಮಾಡಿ ನೋಡಿದ್ದೀನಿ. ತುಂಬಾ ವರ್ಕ್ ಆಗಿದ್ದಿದೆ ನನಗೆ. ಸೊ ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ನಾನು 355 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಆ ಟೆಕ್ನಿಕಲ್ಲಿ ನಾನು ಯಾವ ರೀತಿ ಬರೀಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಇವತ್ತು ಸದ್ಯಕ್ಕೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಇಷ್ಟು ರಿಲೇಟೆಡ್ ಆಗಿ ನಾನು ಆಲ್ಮೋಸ್ಟ್ ನಾನು ಬರ್ಕೊಂಡಿದ್ದಂಥ ಪಾಯಿಂಟ್ ಎಲ್ಲಾನು ಹೇಳಿದ್ದೀನಿ. ಹಾಗೇನೆ ರಿಪೀಟೆಡ್ ಆಗಿ ನೀವು ಮನ್ಸಲ್ಲಿ ಅಥವಾ ಕೂತಿದಾಗ ಒಬ್ಬರೇನೆ ಅಫರ್ಮೇಷನ್ಸ್ನ ಚಾಂಟ್ ಮಾಡ್ತಾ ಇರಿ. ಫಾರ್ ಎಕ್ಸಾಂಪಲ್, ಐ ಆಮ್ ಎನರ್ಜೆಟಿಕ್ ಅಂತ ನೀವು ಪದೇ ಪದೇ ನಿಮ್ಗೆ ಹೇಳ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಎನರ್ಜೆಟಿಕ್ ಆಗೇ ಇರ್ತೀರಾ. ಅಥವಾ ನೀವು ನನಗೆ ಎನರ್ಜಿ ಇಲ್ಲ, ಅಯ್ಯೋ ನಾನು ಬೇಜಾರಾಗಿದ್ದೀನಿ, ನಾನು ಡಲ್ ಆಗಿದ್ದೀನಿ, ಹಂಗೆ ಹೇಳ್ಕೊಂಡ್ರೆ ನೀವು ಡಲ್ ಆಗೇನೆ ಇರ್ತೀರಾ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ನ ಆದಷ್ಟು ಹೇಳಲಿಕ್ಕೆ ಟ್ರೈ ಮಾಡಿ. ಹಂಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪಾರ್ಟ್ 1 ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ 355 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಇನ್ ಡೀಟೇಲ್ ಆಗಿ, ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬರೆಯೋವಂಥದ್ದು ಯಾವ್ಯಾವ್ದಿದೆ, ಅದೆಲ್ಲದರಲ್ಲೂ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅದ್ರ ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಬಬ್ಲಿ ಈ ವಿಡಿಯೋ ಆಗಿ 1 or 2 ಡೇಸಲ್ಲಿ ಸೆಕೆಂಡ್ ಪಾರ್ಟ್ 2ನ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.